ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಎಲ್ಲರೂ ಆರಾಮಾಗಿರ ಅಂತ ಅಂದ್ಕೊತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಶಿವರಾತ್ರಿ ಅಮಾವಾಸ್ಯೆ. ನಾನು ರಾತ್ರಿ ಮಲಗಬೇಕಾದ್ರೇ ಗ್ಯಾಸ್ ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು ಅಂತ ಹೇಳಿ. ನೋಡಿರಿ, ಇಲ್ಲಿ ಮಾನ್ವಿಂದು ಇವತ್ತು ಸಂಡೇ ಅಲ್ಲ, ರಜೆ ಇದೆ ಸ್ಕೂಲು. ಸ್ವಲ್ಪ ನಮ್ಮ ಮನೆಯವರು ಮತ್ತು ಇಬ್ಬರು ಕೂಡಿ ನಂದು ಮತ್ತು ಅವ್ರದ್ದು ಇಬ್ಬರದ್ದು ಗಾಡಿಯನ್ನು ವಾಶ್ ಮಾಡ್ತಾಯಿದ್ದಾರೆ. ನೋಡಿ, ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇವಾಗ ಇದು ನಮ್ಮ ಮನೆಯವ್ರದ್ದು ಅದು ಗಾಡಿ ವಾಶ್ ಮಾಡತ್ತಾರ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ನಾನು ನಿಮ್ಗೆ ಲಾಸ್ಟ್ ಬ್ಲಾಗ್ನಲ್ಲೂ ಹೇಳಿದ್ದೆ, ರಜಾ ಇದ್ದಾಗ ಅವರು ಬೇಗ ಎದ್ದು ಬಿಡ್ತಾರೆ. ಇಬ್ಬರು 6:30 ಅಂದರೆ ನಾವು ಮಲ್ಕೊಳ್ಬೇಕು ಅಂದ್ರೆ ಬೆಳಗ್ಗೆ ಕುತ್ಕೊಂಡ್ಬಿಡ್ತಾರೆ. ಸ್ಕೂಲ್ ಡೇ ಇದ್ದಾಗ 8 ಗಂಟೆ 8:30 ಆದರೂ ಹೇಳಂಗಿಲ್ಲ. ಹೇಳ್ರಿ ಅಂಥೇಳಿ ಇಬ್ರಿಗೂ ಬೈತಿರ್ಬೇಕು. ಹಂಗಾಗ್ಬಿಡ್ತೈತಿ. ತನ್ವಿ ಯಾಕೋ ಇವತ್ತು ಫಸ್ಟ್ ಟೈಮ್ ಅವಳು ಸ್ವಲ್ಪ ಲೇಟಾಗಿ, ಇನ್ನೂ 8 ಗಂಟೆನೂ ಆಗಿತ್ತೀಗ, ಇನ್ನೂ ಎದ್ದಿಲ್ಲ. ಫಸ್ಟ್ ಟೈಮ್ ಅವಳು ಇಷ್ಟೊಂದು ಮಲ್ಕೊಂಡಿರೋದು. ಸಂಡೇ ಡೈಲಿ ಅಂತೂ ಮಲ್ಕೊತಾಳೆ 7:30 8 ಗಂಟೆಗೆ ಹೇಳೋದಕ್ಕೆ. ಸಂಡೇ ಮಾತ್ರ ಲಘು ಹೇಳ್ತಾಳೆ. ಇವತ್ತು ಯಾಕೋ ಸ್ವಲ್ಪ ಮಲ್ಕೊಂಡಾಳ. ನಾವು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಂತ ಹೇಳಿ ಮತ್ತು ಅವಕ್ಕೇನು ಎದ್ಬಿಟ್ರೆ ಈಗ ಮತ್ತೆ ನೀರಾಗ ಆಟಾಡ್ತಾಳೆ ಅಂಥೇಳಿ ಎಪ್ಸಿಲ್ಲ, ಮಲ್ಕೊಂಡಾಳ. ನಾನು ನೋಡ್ರಿ ಈಗ ಸ್ನಾನ ಮುಗಿಸ್ಕೊಂಡು ಬಂದೀನಿ. ಇನ್ನೊಂದೇನಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ತಲೆಕೆನ್ನ ಕಟ್ಕೊಂಡಿದ್ದಲ್ಲ, ಇದು ಹೆಡ್ ಟಾವೆಲ್ಲು. ಇದು ನಾನು ಅಮೆಝಾನಿಂದ ತರಿಸಿದ್ದು. ತುಂಬ ಕಂಫರ್ಟ್ ಆಗಿದೆ ಇದು. ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಫೈನಲಿ ಇದು ಲಾಸ್ಟ್ 2 ಡೇಸ್ ಬ್ಯಾಕ್ ರಿಸೀವ್ ಆಯಿತು. ತಲೆ ಸ್ನಾನ ಮಾಡಿದ್ನಲ್ಲ ಅಂಥೇಳಿ ಇವತ್ತು ಯೂಸ್ ಮಾಡೋಕ್ಕೆ ತೆಗ್ದೀನಿ. ನಮ್ಮ ತನ್ವಿ ನೋಡ್ರಿ, ಇಲ್ಲಿ ಎದ್ದು ಅವಳು ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ. ಅವಳು ಹೆಂಗಪ್ಪ ಅಂದರೆ ಕ್ಯಾಮ್ರಾ ನೋಡಿದ್ರೆ ಸಾಕು, ಅವಳು ವ್ಲಾಗಿಂಗು, ಆಮೇಲೆ ರೀಲ್ಸ್ ಮಾಡೋದು, ಆಮೇಲೆ ಕ್ಯಾಮ್ರಾದ ಮುಂದೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡೋದು ಅವಳಿಗೆ ಭಾಳ ಇಷ್ಟ. ನೋಡಿದ್ರೆ ಸಾಕು ಏನೇನಾರು ಆ್ಯಕ್ಟಿಂಗ್ ಮಾಡ್ತಿರ್ತಾಳೆ. ಇನ್ನೊಂದೇನಪ್ಪ ಅಂದರೆ ಇದು ತುಂಬ ಕಂಫರ್ಟ್ ಆಗೈತಿ. ನಾವು ಟಾವೆಲ್ ಸುತ್ಕೊಂಡಾಗ ಏನಾಗ್ತೈತಿ ಅಂತೇಳಿ ಸ್ವಲ್ಪ ತಲೆ ನೋಡಿ ಹಿಂಗೆ ಇದು ಮಾಡಿದರೆ ಟಾವೆಲ್ ಬಿಚ್ಕೊಂಡು ಬಿದ್ದುಬಿಡ್ತೈತಿ. ನಾವು ಈಸಿಯಾಗಿ ಕಂಫರ್ಟಾಗಿ ಒಂಥರ ಕಂಫರ್ಟೇಬಲಾಗಿ ಕೆಲಸ ಮಾಡೋಕ್ಕಾಗಂಗಿಲ್ಲ. ಹಂಗಾಗಿ ಇದು ನೋಡ್ರಿ, ಇದು ಸ್ವಲ್ಪ ಇದಕ್ಕೆ ಒಂದು ನಾಟ್ ಬರ್ತೈತಿ, ಒಂದು ಬಟನ್ ಐತೆ ಅಲ್ಲಿ. ಹಿಂಗೆ ಕಟ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಎಷ್ಟು ಕೆಳ ಕೂಡೋದು ಹೇಳೋದು ಬಗ್ಗೋದು ಮಾಡಿದ್ರೂ ಅದು ಬಿಚ್ಚಂಗಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೋಬೋದು. ನೋಡಿರಿ, ಇಲ್ಲಿ ಅಮೆಝಾನಿಂದ ತರಿಸಿದ್ದೆ ಇದನ್ನು. ನಾನು ಆ್ಯಕ್ಚುಲಿ ಮೀಶೋದಲ್ಲಿ ನಾನು ಭಾಳ ದಿನ ನೋಡ್ತಾ ಇದ್ದೆ. ನಮ್ಮ ಮನೆಯವ್ರು ಬೇಡ ತಡಿ, ನಂದು ಅವ್ರು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರಲ್ಲ, ಸೊ ಅದು ಕ್ರೆಡಿಟ್ ಪಾಯಿಂಟ್ಸ್ ಅಂತ ಅಲ್ಲಿ ಆ್ಯಡ್ ಆಗಿರ್ತಾವೆ. ಸೊ ಅದನ್ನು ರಿಡೀಮ್ ಮಾಡ್ಬೋದು ನಾವು. ಅದನ್ನು ರಿಡೀಮ್ ಮಾಡೋಂತಡಿ, ಅದೊಂದು ಇದು ಪ್ರಾಡಕ್ಟ್ ಐತೆ ಚೆಕ್ ಮಾಡ್ತೀನಿ ಅಂತ ಹೇಳಿದರು. ಅದಿತ್ತು, ಅವರಲ್ಲಿ ಆರ್ಡ್ರಿಗೆ ಹಾಕಿದ್ರು. ನೋಡ್ರಿ, ಇದು ಪ್ಯಾಕ್ ಆಫ್ 3 ಅವರು ಮಾಡಿದ್ರು. ನನಗೆ, ತನ್ವಿಗೆ ಮತ್ತು ಮಾನ್ವಿಗೆ ಅಂಥೇಳಿ 3 ಪ್ಯಾಕ್ ಇರೋದು ರಿಸೀವ್ ಅಂದರೆ ಆರ್ಡ್ರ್ ಹಾಕಿದ್ರು. ನೋಡ್ರಿ, ಇದು 2 ಪರ್ಪಲ್ ಕಲರ್ ಬಂದಾವ ಮತ್ತು 1 ಬ್ಲೂ ಕಲರ್ ಬಂದೈತಿ. ಇದ್ರ ಮೇಲೆ ಆ್ಯಕ್ಚುಲಿ ಪ್ರೈಸ್ ಇರೋದು 230 ಅಂಥೇಳಿ. ಎಷ್ಟೊಂದು ನಮಗೆ ಬಿದ್ದಿಲ್ಲ, ಯಾಕಂದರೆ ನಾವು ಅದು ಕ್ರೆಡಿಟ್ ಕಾರ್ಡ್ದು ಪಾಯಿಂಟ್ಸ್ ಯೂಸ್ ಮಾಡಿದ್ರಿಂದ ನಮಗೆ ಪರ್ ಪೀಸು 120 ರುಪೀಸ್ಗೇನೋ ನಮಗೆ ಬಿದ್ದಿದೆ. ಇದು 120 ರುಪೀಸ್ಗೆ 1 ಪೀಸು. ಮೂರಕ್ಕೂ 300 ಸಮಥಿಂಗ್ ಏನೋ ಆಗಿದೆ, ಜಾಸ್ತಿ ಏನಾಗಿಲ್ಲ. ಚೆನ್ನಾಗಿದೆ, ಕ್ಲಾತ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿ ಒಂದು ಲಾಕ್ ಬರುತ್ತೆ ಈ ಥರ ಒಂದು. ಆಮೇಲೆ ಒಂದು ಅಲ್ಲಿ ಬಟನ್ ಇದೆ, ಟೆಡ್ಡಿ ಬಿಯರ್ದು ಒಂದು ಬಟನ್ ಇದೆ. ತಲೆಗೆ ಸುತ್ಕೊಂಡ್ಬಿಟ್ಟು ನಾವು ಹಿಂಗೆ ಅದನ್ನು ಲಾಕ್ ಮಾಡ್ಕೊಂಡ್ಬಿಟ್ರೆ ನಾವು ಎಷ್ಟು ಅಂದರೆ ಬೆಳಗ್ಗೆ ಏನಾಗುತ್ತೆ ಅಂದರೆ ನಾವು ಹಂಗೆಲ್ಲರಿಗೂ ನಾವು ಆ್ಯಕ್ಚುಲಿ ಹಬ್ಬ ಹುಣ್ಣಿಮೆ ಇದ್ದಾಗ ನಾವು ತಲೆ ಸ್ನಾನ ಮಾಡಿರ್ತೀವಿ. ನಮಗೆ ತಲೆ ಅದನ್ನ ಹೇರನ್ನ ಡ್ರೈ ಮಾಡ್ಕೊಳ್ಳೋಕೆ ಟೈಮ್ ಸಿಗೋಂಗಿಲ್ಲ. ಹಾಗೆ ತಲೆಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ಟವಲ್ ಕಟ್ಕೊಂಡು ನಾವು ಅಡುಗೆ ಮನೆಗೆ ಹೋಗ್ಬಿಡ್ತೀವಿ. ಅಲ್ಲಿ ನಾವು ಕೂಡೋದು ಹೇಳೋದು ಬಗ್ಗೋದು ಮಾಡಿದಾಗ ಅದು ಹಗಲೆಲ್ಲ ಟವಲ್ ಬೀಳ್ತಾ ಇರ್ತೈತಿ. ಆ್ಯಕ್ಚುಲಿ ಇದನ್ನು ಕಟ್ಕೊಂಡು ಆದರೆ ಆರಾಮಾಗಿ ಕಂಫರ್ಟಾಗಿ ನಾವು ಎಷ್ಟು ಇದು ಮಾಡಿದ್ರೂ ಅದು ಬಿಚ್ಚಂಗಿಲ್ಲ, ಆರಾಮಾಗಿ ನಾವು ಕೆಲಸ ಮಾಡ್ಕೋಬೋದು. ಸೇಮ್ ಪ್ರಾಡಕ್ಟ್ ನಿಮಗೂ ಮಿಶೋದಲ್ಲೂ ಅವೈಲೇಬಲ್ ಐತಿ. ನೀವು ಮಿಶೋ ಆ್ಯಪಿಗೆ ಹೋಗಿಬಿಟ್ಟು ಇಲ್ಲಿ ಹೆಡ್ ಟಾವೆಲ್ ಅಂತ ಹೇಳಿ ನೋಡಿ, ಫಸ್ಟಿಗೆ ನಾನು ಸರ್ಚ್ ಮಾಡಿದ್ದೀನಿ. ಹೆಡ್ ಟಾವೆಲ್ ಅಂತ ಹಾಕಿ ನೀವು ಸರ್ಚ್ ಮಾಡಿದ್ರೆ ನೋಡಿ, ಹಿಂಗೆ ಸೇಮ್ ನಾನು ಏನು ತೊಗೊಂಡಿದ್ದೀನಲ್ಲ ಅದೇ ಥರದಿದೆ. ನಿಮ್ಗೆ ಪ್ಯಾಕ್ ಆಫ್ 1, ಪ್ಯಾಕ್ ಆಫ್ 2, ಆಮೇಲೆ ಪ್ಯಾಕ್ ಆಫ್ 3 ಸಿಗ್ತಾವೆ. ಮತ್ತು ವೆರೈಟಿ ಆಫ್ ಕಲರ್ ಇದ್ದಾವೆ, ಬೇರೆ ಬೇರೆ ಕಲರ್ ನೋಡಿರಿ. ಪರ್ಪಲ್ಲು, ಗ್ರೇ ಕಲರು, ಪಿಂಕ್ ಕಲರು, ಆಮೇಲೆ ಸ್ಕೈ ಬ್ಲೂ ಕಲರು, ಗ್ರೇ, ಆಮೇಲೆ ಪಿಂಕ್ ಕಲರು, ಆರೆಂಜ್ ಕಲರು ಎಲ್ಲ ನಿಮಗೆ ಅವೈಲೇಬಲ್ ಇದ್ದಾವೆ ಕಲರ್ಸ್. ನಿಮಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ನೋಡಿರಿ, ಇಲ್ಲಿ 1 ಪ್ಯಾಕ್ ಆಫ್ 1ಗೆ 135 ರುಪೀಸ್ ಇದೆ. ಆಮೇಲೆ ಇದು ಪ್ಯಾಕ್ ಆಫ್ 2ಗೆ 200 ಸಮಥಿಂಗ್ ಏನೋ ಬರ್ತೈತಿ. ಹೀಗೆ ಬೇರೆ ಬೇರೆದು ಅದಾವ.
ಹಾಗಾಗಿ ನೀವು ಮೀಶೋದಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೋಡಿ ಪ್ರಾಡಕ್ಟಿದ್ದು ಕೋಡನ್ನು ಕೂಡ ನಿಮಗಲ್ಲಿ ಕಾಣಿಸ್ತೈತಿ. ಆ ಕೋಡನ್ನು ಕೂಡ ನೀವು ಕಾಪಿ ಮಾಡಿಕೊಂಡು ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸೇಮ್ ಪ್ರಾಡಕ್ಟ್ ನಿಮಗೆ ಸಿಗ್ತೈತಿ. ನೋಡಿರಿ, ಪ್ಯಾಕ್ ಆಫ್ 2 194 ಏನೋ ಇದೆ, ಪ್ಯಾಕ್ ಆಫ್ 3 245 ಇದೆ. ಚೆನ್ನಾಗಿದೆ, ನೀವು ಹೋಗಿ ಟ್ರೈ ಮಾಡ್ಬೋದು. ಯಾಕಂದರೆ ಕಂಫರ್ಟಾಗಿ ನಾವು ಯಾವುದು ಹಬ್ಬ ಹುಣ್ಣಿಮೆ ಇದ್ದಾಗ ಆರಾಮಾಗಿ ನಾವು ತಲೆ ಕಟ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಮಾಡ್ಬೋದು. ನನಗಂತೂ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ನೀವು ಕೆಳಗಡೆ ರೇಟಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ಆಮೇಲೆ ಅದನ್ನು ರಿಸೀವ್ ಮಾಡಿದವರು ಕಮೆಂಟ್ ಕೂಡ ಮಾಡಿರ್ತಾರೆ, ಅಂದರೆ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಅದನ್ನು ಕೂಡ ನೀವು ನೋಡ್ಕೊಂಡ್ಬಿಟ್ಟು ಚೆನ್ನಾಗಿದೆನಾ ಇಲ್ಲ ಅಂತ ಹೇಳಿ ಅದನ್ನು ನೀವು ನೋಡ್ಕೊಂಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬೋದು ಈ ಪ್ರಾಡಕ್ಟ್ ತೊಗೊಳ್ಳೋದು ಬೇಡ ಅಂತ ಹೇಳಿ. ಬಟ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿದಾಗ ಎಲ್ಲ ಗುಡ್ ಕಮೆಂಟ್ಸ್ ಬಂದಿದೆ. 4.1 ರೇಟಿಂಗ್ಸ್ ಬಂದಿದೆ. ಎಕ್ಸಲೆಂಟ್ 108 ಏನೋ ಬಂದಿದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ಬೇಕಾದರೂ ಹೋಗಿಬಿಟ್ಟು ಚೆಕ್ ಮಾಡ್ಬೋದು. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕೋಡನ್ನು ಕೊಟ್ಟಿರ್ತೀನಿ. ಆ ಕೋಡನ್ನು ನೀವು ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗ್ತೈತಿ. ಆ್ಯಕ್ಚುಯಲ್ ರೇಟ್ಗಿಂತ ನಿಮಗೆ ಒಂದು 60-70 ರುಪೀಸ್ ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ಹೋಗಿ ಚೆಕ್ ಮಾಡಿ. ನೋಡಿರಿ, ಇಲ್ಲಿ ನೆಕ್ಸ್ಟು ಗಾಡಿಯೆಲ್ಲ ವಾಶ್ ಮಾಡಿ ಬಂದಮೇಲೆ ಮಾನ್ವಿ ಎದ್ದಿದ್ರು. ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಫುಲ್ ಶೆಕೆ ಈಗ ಫುಲ್ ಮೈಯೆಲ್ಲ ನೀರು ಆಗ್ತಾ ಇದೆ. ಸೊ ಹಂಗಾಗಿ ವಾಟರ್ ಮೆಲನ್ ಇತ್ತಲ್ಲ ಅಂತ ಹೇಳಿ ವಾಟರ್ ಮೆಲನ್ ಜ್ಯೂಸ್ ಮಾಡಿ ಕೊಟ್ಟಿದ್ದೆ. ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿ ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ ಕುಡೀಲಿ ಅಂತ ಹೇಳಿ ನಾನು ಜ್ಯೂಸ್ ಮಾಡಿ ಕೊಟ್ಟಿದ್ದೆ. ನೋಡಿರಿ, ಇಲ್ಲಿ ಮಾನ್ವಿ ಮತ್ತು ಪಪ್ಪ ವಾಟರ್ ಮೆಲನ್ ಜ್ಯೂಸನ್ನು ಕುಡಿತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನೋಡಿರಿ, ಇವಾಗ ಎದ್ದು ಬ್ರಷ್ ಮಾಡ್ಕೊಂಡು ಬಂದಾಳ. ಬ್ರಷ್ ಮಾಡಿ ಬಂದ್ಕೊಟ್ಲೇ ಈಗ ಬೆಡ್ ಟೀ ಅಂತೀವಲ್ಲ, ಹಾಗೆ ವಾಟರ್ ಮೆಲನ್ ಜ್ಯೂಸ್ ಕುಡಿಯತ್ತಾಳ. ನಾನಿವತ್ತು ಆ್ಯಕ್ಚುಲಿ ನನ್ನ ಪ್ರತಿ ಅಮಾವಾಸ್ಯೆಗೆ ಹೋಳಿಗೆನೇ ಮಾಡೋದು. ಅಟ್ಲೀಸ್ಟ್ ನನಗೆ ಅಂದರೆ ಹೋಳಿಗೆ ಇದಕ್ಕೆ ಮಾಡ್ತೀನಿ ಅಂದರೆ ನನಗೆ ಹೋಳಿಗೆ ಸಾರು ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ, ನಮಗೂ ಕೂಡ. ಸೊ ಹಂಗಾಗಿ ಮಾಡ್ತೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಪೂರಿ ಮಾಡಿದ್ದೆ. ಸಂಡೇ ಏನಾದರೂ ಸ್ಪೆಷಲ್ ಕೇಳ್ತಾರೆ. ನಾನು ದೋಸೆ ಪಡ್ಡು ಅದೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಸೊ ಪೂರಿ ಮಾಡೋಣ, ಪೂರಿ ಮತ್ತು ಸಾಗು ಮಾಡಿದ್ದೆ. ಆಮೇಲೆ ಹೆಸರುಬೇಳೆ ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ ಅಂತ ಹೇಳಿ. ಇವತ್ತು ಒಂದು ಕಡೆ ಹೋಗಬೇಕಿತ್ತು ಹೊರಗಡೆ ಒಂದು ಫಂಕ್ಷನ್ಗೆ. ನೋಡಿರಿ, ಇಲ್ಲಿ ಪೂಜೆ ಎಲ್ಲ ಇವತ್ತು ಮಾನ್ವಿ ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡಿ ಇವತ್ತು ಪೂಜೆ ಮಾಡಿದ್ದಾರೆ. ಯಾವಾಗಲೂ ತನ್ವಿ ಮಾಡ್ತಾಯಿದ್ಲು, ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಅವಳು. ಆಮೇಲೆ ನಮ್ಮ ಮನೆಯವರು ಮತ್ತು ಮಾನ್ವಿ ಇಬ್ಬರು ಜೊತೆಗೆ ಕೂಡಿ ಪೂಜೆ ಮಾಡಿದ್ದಾರೆ. ನಾನು ನೋಡಿದ್ದು ಕಾಯಿ ಇದೆ ಅಲ್ಲ, ಇನ್ನೂ ಕಾಯಿ ಹೊಡೆದಿಲ್ಲ, ನೈವೇದ್ಯ ಆಗಬೇಕು. ಇದು ನೋಡಿ, ಇದು ನಾವು ಲಕ್ಷ್ಮೀ ಕಾಯಿ ನಾವು ಕಳ್ಸೋಕೆ ಇಟ್ಟಿರ್ತೀವಲ್ಲ, ಅದು ಪ್ರತಿ ಅಮಾವಾಸ್ಯೆಗೆ ನಾವು ಇದನ್ನು ಚೇಂಜ್ ಮಾಡಿ ಬೇರೆ ಹೊಸ ಕಾಯಿ ಇಡ್ತೀವಿ, ಇದನ್ನು ಹೊಡಿತೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೋಡಿ, ಇವಾಗ 1 ಗಂಟೆ 1:15 ಆಗಿತ್ತು. ನಾವು ರೆಡಿಯಾಗಿದ್ವಿ, ಒಂದು ಫಂಕ್ಷನ್ಗೆ ಹೋಗಬೇಕು. ಏನಪ್ಪ ಅಂದರೆ ನನ್ನ ಸ್ಕೂಲ್ ಫ್ರೆಂಡು ಇವತ್ತು ಮೀಟ್ ಆಗ್ತಾಯಿದ್ದೀನಿ. ಅಂದರೆ ತುಂಬ ವರ್ಷದ ನಂತರ, ಒಂದು 15 to 16 ಇಯರ್ಸ್ ಆಯಿತು ಅಂತ ಅನ್ಬೋದು. ತುಂಬ ವರ್ಷ ಆದಮೇಲೆ ನಾವು ಮೀಟ್ ಆಗ್ತಾಯಿದ್ದೀವಿ. ನೋಡಿ, ತನ್ವಿ ಮತ್ತು ಮಾನ್ವಿ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಇಬ್ರದ್ದು ಡ್ರೆಸ್ಗೂ ಸ್ವಲ್ಪ ಏನೋ ಮ್ಯಾಚ್ ಆಗ್ತಾಯಿದೆ. ಇಬ್ರದ್ದು ಕಲರ್ ಮ್ಯಾಚಿಂಗ್ ಆಗ್ತಾಯಿದೆ. 15 ವರ್ಷ, ಒಂದು 15ರಿಂದ 18 ವರ್ಷ ಅಂತ ಅನ್ಬೇಕು. ತುಂಬ ವರ್ಷ ಆದಮೇಲೆ ಭೇಟಿ ಆಗ್ತಾಯಿದ್ದೀವಿ. ಸ್ಕೂಲ್ ಡೇಸ್ ಆದಮೇಲೆ ನಾವು ಫೋನಲ್ಲಿ ಮಾತಾಡಿದ್ದೀವಿ, ಬಟ್ ಫೇಸ್ ಟು ಫೇಸ್ ಮೀಟ್ ಆಗಿಲ್ಲ. ರಾಣೆಬೆನ್ನೂರಲ್ಲಿ ನಮ್ಮ ಫ್ರೆಂಡ್ ಇದ್ದಾಳಲ್ಲ, ಅವರು ಅಕ್ಕ ಇಲ್ಲಿ ಇರ್ತಾರಂತೆ. ಅದು ಏನೋ ಒಂದು ಫಂಕ್ಷನ್ ಇದೆ, ಸೊ ಬರ್ತಾ ಇದ್ದಾಳೆ ಅವಳು. ಫೋನಲ್ಲಿ ಹೇಳಿದ್ದು ಅಟ್ಲೀಸ್ಟ್ ಭೇಟಿ ಆಗೋಣ ಇವತ್ತು ಅಂತ ಹೇಳಿ. ಮತ್ತು ಸಂಜೆ ಅವಳು ಹೋಗಬೇಕಂತೆ ವಾಪಸ್ಸು. ಅದಕ್ಕೆ ಮಧ್ಯಾಹ್ನ ಫಂಕ್ಷನ್ ಇದೆ, ಇಲ್ಲೇ ಬಂದುಬಿಡು ಅಂತ ಹೇಳಿ. ನಾನು ಸಿಂಪಲ್ಲಾಗಿ ಒಂದು ಕಾಟನ್ ಸೀರೆನ ಉಟ್ಕೊಂಡಿದ್ದೆ. ಫುಲ್ ಸಮ್ಮರ್ ಅಲ್ವಾ, ಬೇಡ ಅಂತ ಹೇಳಿ. ಫಂಕ್ಷನ್ ಏನು ಅಂದರೆ ನೋಡಿ, ಇಲ್ಲಿ ಅನ್ನಪ್ರಾಶನ ಅಂತ ಹೇಳಿ ನನ್ನ ಫ್ರೆಂಡ್ ಇದ್ಲಲ್ಲ, ಅವರ ತಮ್ಮನಿಗೆ ಪಾಪು ಆಗಿದೆ. ಆ ಪಾಪುಗೆ ಅನ್ನಪ್ರಾಶನ ಮತ್ತು ಕಿವಿ ಚುಚ್ಚುವಂತಹ ಒಂದು ಪ್ರೋಗ್ರಾಮ್ ಇತ್ತು. ನೋಡಿರಿ, ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅವರು ಅವ್ರ ಅಕ್ಕನ ಮಗಳು ಇನ್ನೊಬ್ಳು ಈವೆಂಟನ್ನು ಮಾಡ್ತಾಳಂತೆ ಸಣ್ಣ ಸಣ್ಣ ಫಂಕ್ಷನ್ಗೆಲ್ಲ. ನೋಡಿರಿ, ಇಲ್ಲಿ ಈ ಥರ ಸ್ವಸ್ತಿಕ್ ಥರ ಒಂದು ಇದು ಬೌಲ್ಸನ್ನೆಲ್ಲ ಇಟ್ಬಿಟ್ಟು ಅದರಲ್ಲಿ ಪ್ರತಿಯೊಂದು ಒಂದು ಬೌಲಲ್ಲಿ ಒಂದೊಂದು ಟೈಪ್ ಸ್ವೀಟನ್ನು ಇಟ್ಟಿದ್ದಾರೆ. ಪ್ರತಿಯೊಂದಲ್ಲೂ ನೀವು ನೋಡ್ತಾ ಇರ್ಬೋದು, ಒಂದೊಂದು ಬೌಲಲ್ಲೂ ಒಂದೊಂದು ಸಪ್ರೇಟಾಗಿ ಒಂದು ಸ್ವೀಟ್ಸನ್ನು ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಇಶಾನ್ ಅಂತ ಪಾಪು ಹೆಸರು, ಇಶಾನ್ ಅನ್ನಪ್ರಾಶನ ಅಂತ ಹೇಳಿ ಸಿಂಪಲ್ಲಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನೋಡಿರಿ, ಇದೆ ಇವರೇ ನಮ್ಮ ಫ್ರೆಂಡ್ ತಮ್ಮ, ಆಮೇಲೆ ಅವರ ಮಿಸ್ಸಸ್ಸು. ಪಾಪು ತುಂಬ ಚೆನ್ನಾಗಿ ತುಂಬ ಕ್ಯೂಟಾಗಿತ್ತು. 6 ಮಂತ್ ಬೇಬಿ.
ತನ್ವಿ ಮತ್ತು ಮಾನ್ವಿ ಅವ್ರ ಜೊತೆ ಒಂದು ಫೋಟೋ ತಗೊಂಡ್ಸ್ಕೊಂಡ್ರು. ನೋಡಿ ಇದು ನನ್ನ ಫ್ರೆಂಡು, ಸ್ಕೂಲ್ ಫ್ರೆಂಡು. ಆ್ಯಕ್ಚುಲಿ ನನ್ನ ಸ್ಕೂಲಲ್ಲಿ ಇಬ್ಬರು ಜೊತೆಗೆ ಇರ್ತಾಯಿದ್ವಿ, ಸ್ಕೂಲಿಗೆ ಹೋಗೋದಾಗಲಿ ಬರೋದಾಗಲಿ. ಆಮೇಲೆ ತುಂಬ ಕ್ಲೋಸ್ ಇದ್ವಿ ನಾವು. ನಾನು ಸ್ಕೂಲ್ ಬಿಟ್ಟರೆ ಅವಳು ಸ್ಕೂಲ್ ಬಿಡ್ತಾಯಿದ್ಲು. ನಾನು ಒಂದು ಹೊಟ್ಟೆ ನೋವು ಅಂತ ಹೇಳಿ ಮನೆಗೆ ಹೋದರೆ ಸೊ ಅವಳು ಜೊತೆಗೆ ಏನಾದರೂ ಒಂದು ಹೇಳಿ ಬರ್ತಾಯಿದ್ಲು. ಅಷ್ಟೊಂದು ಕ್ಲೋಸ್ ಆಗಿದ್ವಿ ನಾವು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನನ್ನ ಫ್ರೆಂಡ್ ಜೊತೆ. ಸೊ ಫಂಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಅವಳು ಬ್ಯುಸಿ ಇದ್ಲು. ನಾನು ಮತ್ತೆ ವಾಪಸ್ ಮನೆಗೆ ಬಂದಮೇಲೆ ನೋಡಿ ಹೆಂಗಾದರೂ ರೆಡಿ ಆಗಿದ್ನಲ್ಲ ಅಂತ ಹೇಳಿ ಒಂದು 2-3 ರೀಲ್ಸನ್ನು ಶೂಟ್ ಮಾಡಿದೆ. ಈ ರೀಲ್ಸನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ರೆಡಿ ಎಲ್ಲ ನನ್ನ ಬ್ಲಾಗ್ಸ್ನಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅವೈಲೇಬಲ್ ಇದೆ. ಹೋಗ್ಬಿಟ್ಟು ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಅಲ್ಲೇನು ಕೂಡ ನನಗೆ ಫಾಲೋ ಮಾಡಿ. ಕೆಲವೊಂದು ಟ್ರೆಂಡಿಂಗ್ ಸಾಂಗ್ಸ್ ಎಲ್ಲ ಬಂದಿತ್ತು. ಆ ಟ್ರೆಂಡಿಂಗ್ ಸಾಂಗ್ಸ್ಗೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೇಳಿ ಬಂದಮೇಲೆ ನಾನು ರೀಲ್ಸ್ ಮಾಡಿದೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್.